ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿರಲಿಲ್ಲ ಅಂದರೆ 6 to 8 ಮಂತ್ಸಲ್ಲಿ ಡೆಫಿನೆಟ್ಲಿ ಒಂದು ಫುಲ್ ಬ್ಲೋನ್ ಅಪ್ ಪಿಕ್ಚರ್ ಆಫ್ ರುಮೆಟೆಡ್ ಆರ್ಥರೈಟಿಸ್ ನಾವು ನೋಡಬಹುದು. ಡಾಕ್ಟರ್, ಕೆಲವೊಂದು ಸಮಯದಲ್ಲಿ ಅಂದರೆ ವಿಂಟರ್ಗಳಲ್ಲಿ ಈ ಚಳಿಗಾಲ ಬಂದಾಗ ಜಾಸ್ತಿ ಈ ಕೀಲುಗಳಲ್ಲಿ ಮೂಳೆಗಳಲ್ಲಿ ನೋವು ಬಂದೇ ಬರುತ್ತೆ. ಜಾಸ್ತಿ ಗಾಡಿ ಓಡಿಸೋರ್ಗಾಗ್ಲಿ ಅಥವಾ ಅತಿ ಬೇಗ ಹೇಳೋರಿಗೆ ಈ ಥರ ಕೀಲುಗಳಲ್ಲಿ ನೋವು ಬರುತ್ತೆ. ಆದರೆ ಚಳಿಗಾಲ ಮುಗಿದ್ಮೇಲೆ ಅದು ಹೊರಟೋಗುತ್ತೆ. ಹಾಗಾಗಿ ಅವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅದನ್ನ. ಚಳಿಗಾಲ ಅಲ್ವಾ, ಅದಕ್ಕೆ ಬಂದಿದೆ ಅಂತ ಅನ್ಕೊಂತಾರೆ. ಇದರಿಂದ ಆರ್ಥರೈಟಿಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇದು ಹೆಚ್ಚಾದಾಗ ಯಾವೆಲ್ಲ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಡಾಕ್ಟರ್? ನೋಡಿ, ಒಂದು ಯಾರಾದರೂ ಒಬ್ಬರು ವ್ಯಕ್ತಿಯಲ್ಲಿ ಈ ಥರ ಒಂದು ವಿಂಟರ್ ಟೈಮಲ್ಲಿ ಪೇಯ್ನ್ಸ್ ಹೆಚ್ಚಾಗ್ತಿದ್ರೆ ಒಂದು ಡೆಫಿನೆಟ್ಲಿ ಇದರ ಅರ್ಥ ಏನಂದರೆ ಅವರ ಮಸ್ಕ್ಯುಲೇಚರ್ ಏನಿದೆಯೋ ಅಂದರೆ ಮಸಲ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ. ಸೊ ಇದು ಕಡಿಮೆ ಆಗ್ತಿರೋದ್ರಿಂದ ಈ ಥರ ಇರುತ್ತೆ. ಸೊ ಅವರು ಇದನ್ನು ನೆಗ್ಲೆಕ್ಟ್ ಮಾಡಿದಾಗ ಡೆಫಿನೆಟ್ಲಿ ಓವರ್ ಪೀರಿಯಡ್ ಆಫ್ ಟೈಮ್ ಸಮ್ಮರ್ ಸ್ಟಾರ್ಟ್ ಆದಮೇಲೆ ಇಲ್ಲ ಅವ್ರು ಸರ್ಟನ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಾದಮೇಲೆ ಈ ಪೇಯ್ನ್ಸ್ ಗ್ರ್ಯಾಜುಲಿ ಸರಿ ಹೋಗಿಬಿಡುತ್ತೆ. ಬಟ್ ಇದನ್ನು ಅವರು ನೆಗ್ಲೆಕ್ಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ಅವ್ರಿಗೊಂದು ಡಿಸೀಸ್ ಆಗೋವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಅದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರಬಹುದು, ಇಲ್ಲ ಆಸ್ಟಿಯೋ ಆರ್ಥರೈಟಿಸ್ ಇರಬಹುದು, ಗೌಟಿ ಆರ್ಥರೈಟಿಸ್ ಇರಬಹುದು, ಇಲ್ಲ ಯಾವುದೇ ಒಂದು ಆರ್ಥರೈಟಿಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ನಾನು ಆಗಲೇ ಹೇಳ್ತಿದ್ದಂಗೆ ಈಗ ರುಮೆಟೆಡ್ ಆರ್ಥರೈಟಿಸು ಕೂಡ ಸ್ಟಾರ್ಟ್ ಆದಾಗ ಬರೀ 1 ಇಲ್ಲ 2 ಜಾಯಿಂಟ್ ನಾವು ಕಂಡುಬರಬಹುದು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯಾರಲ್ಲೂ ಅಷ್ಟೇ ಒಂದೇ ಸರಿ ಸಿವಿಯರ್ ಪೇನ್ ಬಂದುಬಿಟ್ಟು ಇಲ್ಲ ಸಿವಿಯರ್ ಡಿಫಾರ್ಮಿಟಿ ಆಗೋದು ತುಂಬ ರೇರ್. ಸೊ ಇಟ್ ಈಸ್ ಅ ಪ್ರೋಗ್ರೆಸಿವ್ ಡಿಸಾರ್ಡರ್. ಅದರ ಜೊತೆ ಆರ್ಥರೈಟಿಸ್ ಎಲ್ಲನೂ ಕೂಡ ಪ್ರೋಗ್ರೆಸಿವ್ ಡಿಸಾರ್ಡರ್ ಇರುತ್ತೆ. ಅಂದರೆ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ, ಕಾಯಿಲೆ ಮುಂದೆ ಹೋಗ್ತಾ ಹೋಗುತ್ತೆ. ಸೊ ಡಿಫಾರ್ಮಿಟಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಸಾಕಷ್ಟು ತೊಂದರೆ ನಾವು ಆಗಬಹುದು. ಈ ಆರ್ಥರೈಟಿಸ್ಗೆ ಡಾಕ್ಟರ್ ಏನಾದ್ರು ಏಜ್ ಲಿಮಿಟ್ಸ್ ಇದೆಯಾ? ಚಿಕ್ಕ ವಯಸ್ಸಿನವ್ರಿಗೂ ಬರ್ಬೋದು ಅಥವಾ 140 ಎಬವ್ ಇರೋರ್ಗೆ ಮಾತ್ರ ಬರುತ್ತೆ, ಆ ಥರ ಏನಾದರೂ ಏಜ್ ಲಿಮಿಟ್ಸ್ ಇದೆಯಾ ಡಾಕ್ಟರ್? ಡೆಫಿನೆಟ್ಲಿ ಎಸ್. ರುಮೆಟೆಡ್ ಆರ್ಥರೈಟಿಸ್ ಜನರಲಿ ಯಂಗರ್ ಏಜ್ ಗ್ರೂಪಲ್ಲಿ ಕಂಡುಬರುತ್ತೆ. 18 to 35 ಇಯರ್ಸಲ್ಲಿ ಈ ಒಂದು ಸಮಸ್ಯೆ ನಾವು ಹೆಚ್ಚಾಗಿ ನೋಡ್ತೀರಿ. ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಒಂದು ರುಮೆಟೆಡ್ ಆರ್ಥರೈಟಿಸ್ನ ನಾವು ನೋಡ್ತೀರಿ. ಬಟ್ ಬಹುಶಃ ಅದರ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ. ಅದಕ್ಕೆ ನಾವು ಜುವೆಲೈನ್ ರುಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀರಿ. ಸೊ ಇನ್ನೊಂದು ಟೈಪ್ ಆಫ್ ಆರ್ಥರೈಟಿಸ್ ಇದೆ, ಅದಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀರಿ. ಸೊ ಜನರಲಿ ಈ ಆಸ್ಟಿಯೋ ಆರ್ಥರೈಟಿಸ್ ಏಜ್ ಆದ ನಂತರ ಕಂಡುಬರುತ್ತೆ. ಅಂದರೆ 45-50 ವರ್ಷ ಆದಮೇಲೆ ಈ ಒಂದು ಆರ್ಥರೈಟಿಸ್ ನಾವು ನೋಡಬಹುದು. ಅಂದ್ರೆ ಈ ಆರ್ಥರೈಟಿಸ್ನ ನಿರ್ಲಕ್ಷ್ಯ ಮಾಡಿದ್ರೆ ಈ ಮೂಳೆ ಸೌತ ಅಂತ ಹೇಳ್ತಾರೆ ಡಾಕ್ಟರ್, ಅದು ಕೂಡ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮೂಳೆ ಸೌತ ಆಗ್ಬಿಡುತ್ತಾ ಅಥವಾ ನಾವು ಮೂಳೆ ಚಿಪ್ಪನ್ನು ಚೇಂಜ್ ಮಾಡಬೇಕಾಗತ್ತಾ? ನೋಡಿ, ಮೂಳೆ ಸವಿತ ಅಂದರೆ ಏನಾಗುತ್ತೆ ಅಂದರೆ ಈಗ 2 ಮೂಳೆ ಮಧ್ಯ ಒಂದು ಸ್ಪೇಸ್ ಇರುತ್ತೆ. ಸೊ ಅದಕ್ಕೆ ನಾವು ಜಾಯಿಂಟ್ ಸ್ಪೇಸ್ ಅಂತ ಹೇಳ್ತೀರಿ. ಸೊ ಆ ಸ್ಪೇಸ್ ಮಧ್ಯ ಸರ್ಟನ್ ಕಾರ್ಟಿಲೇಜ್ ಇರುತ್ತೆ, ಒಂದು ಕುಷನಿಂಗ್ ಮಟೀರಿಯಲ್ ಇರುತ್ತೆ, ಅಲ್ಲಿ ಫ್ಲೂಯಿಡ್ ಇರುತ್ತೆ. ಸೊ ಒಂದು ವೇಳೆ ಈ ಫ್ಲೂಯಿಡ್ ಕಡಿಮೆ ಆಗಿದಾಗ ಏನು ಕುಷನಿಂಗ್ ಮಟೀರಿಯಲ್ ಇರುತ್ತೋ ಅದು ತುಂಬ ಥಿನ್ ಆಗುತ್ತೆ. ಸೊ ಅದರಿಂದ ಈಗ ನಾವು ದಿನನಿತ್ಯ ನಾವು ನಡಿಲೇಬೇಕು, ಎಲ್ಲ ಕೆಲಸ ಮಾಡಲೇಬೇಕಾಗತ್ತೆ. ಸೊ ಅದರಿಂದ ಗ್ರ್ಯಾಜುಲಿ 2 ಮೂಳೆ ಮಧ್ಯ ಸ್ಪೇಸ್ ಏನಿರುತ್ತೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀರಿ. ಇದು ಒಂದು ಏಜ್ ರಿಲೇಟೆಡ್ ಡಿಸಾರ್ಡರ್ ಆಗುತ್ತೆ. ಸೊ ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಇದು ಸ್ಟಾರ್ಟ್ ಆದಾಗಲೂ ಕೂಡ ಬರೀ ಸ್ವಲ್ಪ ಹೊತ್ತು ನೋವು ಕಂಡುಬರಬಹುದು, ರೆಸ್ಟ್ ಮಾಡಿದಾಗ ನೋವು ಕಡಿಮೆ ಆಗುತ್ತೆ. ನಂತರ ಮತ್ತೆ ನಾವು ಆ್ಯಕ್ಟಿವಿಟಿ ಮಾಡಿದಾಗ ಮೆಟ್ಲು ಹತ್ತವಾಗಿರಬಹುದು, ಮೆಟ್ಲು ಇಳಿವಾಗಿರಬಹುದು, ನೋವು ಕಂಡುಬರಬಹುದು. ಸೊ ಇದನ್ನು ನಾವು ಹಂಗೆ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಡೆಫಿನೆಟ್ಲಿ ಆ ಸ್ಪೇಸ್ ಟೋಟಲಿ ಫ್ಯೂಸ್ ಆಗಬಹುದು, ಮೂಳೆ ಮಧ್ಯ ಸ್ಪೇಸೇ ಇರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಔಷಧಿಯಿಂದ ಅದು ಗುಣ ಮಾಡ್ಕೊಳೋದು ತುಂಬ ಕಷ್ಟ ಆಗಬಹುದು. ಆ ಸಂದರ್ಭದಲ್ಲಿ ಸರ್ಜರಿ ಮಾಡಿಸ್ಕೊಳೋದು ಇಲ್ಲ ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಳೋದು ಒಂದು ಪಾಸಿಬಿಲಿಟಿ ನಾವು ನೋಡಬಹುದು. ಓಕೆ ಡಾಕ್ಟರ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊತೀವಿ. ಒಬ್ರು ಕಾಲರ್ ಇದ್ದಾರೆ. ಈಗ ರಾಜು ಅನ್ನೋರು ಕೊಡಗಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನು ಸಮಸ್ಯೆ ಇದೆ ಮೇಡಮ್? ನಮಗೆ ಮೊಣಕಾಲು, ಮೊಣಕೈ, ಕತ್ತತ್ರ ನೋವು ಬಂದೈತೆ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಪಾ ಸರ್. ನಮ್ಗೆ ಈ ಮೊಣಕಾಲು, ಆಮೇಲೆ ಮೊಣಕೈ, ಆಮೇಲೆ ಕತ್ತತ್ರ ಭುಜ ಲೆಫ್ಟ್ ಸೈಡ್ ಕತ್ತತ್ರ 2ನೇ ಗೋಲಿ ಸರ್. ಅದು ನೋವು ಕತ್ತತ್ರ 2ನೇ ಗೋಲಿ. ಓಕೆ. ಅದು ನೋವು ಬಂದೈತೆ ಸರ್. ನಾನು ಭೀಷಣ್ ಅಂದ್ಬಿಟ್ಟು ಇಲ್ಲಿ ಗೋಣಿಕೊಪ್ಪದಲ್ಲಿ ಡಾಕ್ಟರ್ ತೋರಿಸಿದೆ. ಅವರು ಬ್ಲಡ್ ಚೆಕ್ಅಪ್ ಮಾಡ್ತಿದ್ರು ಸರ್. ಅದು ಯೂರಿಕ್ ಆಸಿಡ್ 7.5 ಐತೆ ಅಂತ ಹೇಳಿದ್ರು. ಸರಿ. ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡೆ ಸರ್, ಆದ್ರೂ ನೋವು ಕಡಿಮೆ ಆಗಿಲ್ಲ ಸರ್. ಏನ್ ಪ್ರಾಬ್ಲಮ್ ಅಂತ? ಸರಿ, ನಿಮ್ ವಯಸ್ಸು ಎಷ್ಟಪ್ಪ? ನನಗೆ 26 ಸರ್. ಅಂದ್ರೆ ನಾನು ಎಕ್ಸರ್ಸೈಸ್ ಮಾಡ್ತೀನಿ, ಫುಲ್ ಅಪ್ಸ್ ವಿತ್ ಡಂಬಲ್ಸ್ ಇರ್ತಿದೆ. ಓಕೆ. ಅದು ಅದರಿಂದ ಏನಾರ ಫಾಲ್ಟ್ ಬಂದೈತೆ ಏನು ಅಂತ ಗೊತ್ತಾಗ್ತದೆ. ಓಕೆ. ಎಕ್ಸ್ರೇ ಏನಾದ್ರು ಮಾಡಿಸಿದೀರಾ? ಏನ್ ಮಾಡ್ಸಿಲ್ಲ ಸರ್, ಎಕ್ಸ್ರೇ ಏನು ಮಾಡ್ಸಿಲ್ಲ. ಈಗ ತೋರ್ಸುದು ಈಗ ಹೋದ್ ವೀಕು ಮಂಗಳವಾರ. ಅದೇ ಟ್ರೀಟ್ಮೆಂಟ್ ತಗೊಳ್ತಾ ಇದೀನಿ. ಅದು ಆಲೆ 6 ಮಂತ್ಸ್ ಆಯ್ತು ಸರ್, 7 ಮಂತ್ಸ್ ಆಯ್ತು ಬಂದು ಆ ರೀತಿ. ಓಕೆ, ಸರಿ. ಬಂದು ಹಂಗಾದ್ಮೇಲೆ ಈಗ ನೋವು ಜಾಸ್ತಿ ಆಗೈತೆ ಸರ್. ಅದಕ್ಕೋಸ್ಕರ ಸರ್ ಮೊಣಕಾಲು. ಓಕೆ, ಫೈನ್.
ಒಂದು ವೇಳೆ ನೀವು ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ನೋವು ಕಡಿಮೆ ಇರತ್ತಾ? ಹ್ಞೂ ಸರ್, ಎಕ್ಸರ್ಸೈಸ್ ಒಂದು 3 hours 4 hours ನೋವು ಕಡಿಮೆ ಇರುತ್ತೆ. ಓಕೆ. ತಿರ್ಗಾ ಮಾಮೂಲಿ ಅದೇ ಸ್ಥಿತಿ ಕಟ್ ಅನ್ನುತ್ತೆ ಸರ್, ಭುಜ ಮೊಣಕಾಲು. ಸರಿ ನೋಡಿಪ್ಪ, ಒಂದು ನೀವು ಮಾಡಿಸಿರೋ ಒಂದು ರಕ್ತದ ಪರೀಕ್ಷೆಯಲ್ಲಿ ಯೂರಿಕ್ ಆ್ಯಸಿಡ್ 7.5 ಇದೆ. ಸೊ ಅದು ಬಾರ್ಡರ್ ಲೈನಲ್ಲಿದೆಯಪ್ಪ. 7.5ಗಿಂತ ಮೇಲ್ ಹೋದರೆ ಅದಕ್ಕೆ ನಾವು ಯೂರಿಕ್ ಆ್ಯಸಿಡ್ ಅಂತ ಹೇಳಬಹುದು. ಸೊ ಅದು ಒಂದು ಪಾಸಿಬಿಲಿಟಿ ಇರುತ್ತೆ. ಈಗ ನೀವು ಎಕ್ಸಸೈಸು ಹೆಚ್ಚಾಗಿ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ, ವರ್ಕೌಟ್ ಜಾಸ್ತಿ ಮಾಡ್ತೀರಾ. ಸೊ ನೀವು ವರ್ಕೌಟ್ ಮಾಡುವಾಗ ಇನಿಷಿಯಲಿ ನೀವು ವಾರ್ಮಪ್ ಎಕ್ಸಸೈಸ್ ಮಾಡದಿಲ್ದಿದ್ರೆ ನೀವು ಈ ಥರ ವರ್ಕೌಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಸಾಕಷ್ಟು ನೋವು ಕಂಡು ಬರಬಹುದು. ಬಟ್ ನೀವು ಒಂದು ವೇಳೆ ಎಕ್ಸಸೈಸ್ ನೀವು ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ರೆ, 15-20 ಡೇಸ್ ನೀವು ಸ್ಟಾಪ್ ಮಾಡಿದ್ರೆ ಗ್ರ್ಯಾಜುಯಲಿ ಈ ಪೇನ್ಸು ಕೂಡ ಕಡಿಮೆ ಆಗುತ್ತೆ. ಬಟ್ ಈಗ ಅದ್ರ ಜೊತೆಗೆ ಒಂಥರ ಶಬ್ದನೂ ಬರ್ತಿದೆ ಅಂತ ನೀವು ಹೇಳ್ತಿದ್ದೀರಾ. ಸೊ ಇದಕ್ಕೆ ನಾವು ಕ್ರೆಪಿಟಸ್ ಅಂತ ಹೇಳ್ತೀರಿ. ಸೊ ನನ್ನ ಪ್ರಕಾರ ನೀವೊಂದು ಎಕ್ಸ್ರೇ ಮಾಡಿಸ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗಬಹುದು. ಕುತ್ತಿಗೆದಿರಬಹುದು, ಇಲ್ಲ ಭುಜದ ಎಕ್ಸ್ರೇ ಮಾಡಿಸ್ಕೊಂಡು ನಂತರ ಅದ್ರ ಮೇಲೆ ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ನಾವು ಕರೆಕ್ಟಾಗಿ ಸೂಕ್ತವಾದ ಔಷಧಿ ತೊಗೊಂಡ್ರೆ ಡೆಫಿನೆಟ್ಲಿ ಅನುಕೂಲ ಆಗತ್ತಪ್ಪ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಡಾಕ್ಟರ್. ಈಗ ಲಾಸ್ಟ್ ಕಾಲರ್ ಒಬ್ರು ಹೇಳಿದ್ರು, ನಾನು ತುಂಬಾ ಎಕ್ಸಸೈಸ್ ಮಾಡ್ತೀನಿ, ಅದು ಎಕ್ಸಸೈಸ್ ನಿಲ್ಸಿದ್ರೆ ಮತ್ತೆ ನೋವು ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಜಿಮ್ಗೆ ಹೋಗ್ತಾರೆ. ಈ ಜಿಮ್ಗೆ ಹೋಗಿ ಅತಿಯಾಗಿ ಬಾಡಿ ಬಿಲ್ಡ್ ಮಾಡೋದ್ರಿಂದನೂ ಸಹ ಈ ಆರ್ಥರೈಟಿಸ್ ಕಂಡು ಬರ್ಬೋದಾ? ನೋಡಿ, ಇದನ್ನು ನಾವು ಕರೆಕ್ಟಾಗಿ ಮಾಡಿದಾಗ ಎಕ್ಸಸೈಸ್ ವಿತ್ ರೆಗ್ಯುಲರಾಗಿ ವಾರ್ಮಪ್ ಎಕ್ಸಸೈಸ್ ಮಾಡಿ ಅದಾದಮೇಲೆ ನಾವು ಮಾಡಿದ್ರೆ ಡೆಫಿನೆಟ್ಲಿ ಏನೂ ಒಂದು ತೊಂದರೆ ಆಗೋದಿಲ್ಲ. ಬಟ್ ಒಂದೇ ಸರಿ ತುಂಬ ಜಾಸ್ತಿ ವರ್ಕೌಟ್ ಮಾಡಿದಾಗ, ಹೆವಿ ವೇಟ್ಸ್ ಲಿಫ್ಟ್ ಮಾಡಿದಾಗ ಡೆಫಿನೆಟ್ಲಿ ಸಾಕಷ್ಟು ತೊಂದರೆ ನೋಡಬಹುದು. ಅದು ಕೂಡ ನಾವು ಒಂದು ಸ್ಪೈನಲ್ ಕಾರ್ಡಲ್ಲಿ ಸಾಕಷ್ಟು ತೊಂದರೆ ನಾವು ನೋಡಬಹುದು. ಸ್ಲಿಪ್ ಡಿಸ್ಕ್ ಅಂತ ನಾವು ಹೇಳ್ತೀರಿ, ಈ ಒಂದು ಪಾಸಿಬಿಲಿಟಿ ನಾವು ನೋಡಬಹುದು. ಅಂದರೆ ಒಬ್ಬ ವ್ಯಕ್ತಿ ಜನರಲಿ ಅವರ ಬಾಡಿ ವೆಯ್ಟ್ ಎಷ್ಟಿರುತ್ತೋ ಅಷ್ಟು ವೆಯ್ಟನ್ನ ಅವರು ಅದರಲ್ಲಿ ಹಾಫ್ ಆಫ್ ದಿ ವೆಯ್ಟ್ ಅವ್ರು ಆರಾಮಾಗಿ ಎತ್ತಬಹುದು. ಬಟ್ ಅವರು ಅಷ್ಟು ವೆಯ್ಟ್ ಎತ್ತಾದರೂ ಕೂಡ ಡೆಫಿನೆಟ್ಲಿ ಸಾಕಷ್ಟು ತೊಂದರೆ ಇರುತ್ತೆ. ಸೊ ಒಂದು ವೇಳೆ ಆ ಮಸಲ್ಸ್ ಕೌಂಟರಲ್ಲಿ ಇರಲಿಲ್ಲ ಅಂದರೆ, ಮಸಲ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇದ್ದಾಗ, ಇಲ್ಲ ಸ್ಟ್ರೆಸ್ ಜಾಸ್ತಿ ಆದಾಗ ಅವ್ರು ಒಂದೇ ಸರಿ 50 kgs or 60 kgs ಅಷ್ಟು ವೆಯ್ಟ್ ಎತ್ತಿದ್ರೆ, ಇನ್ನು ಇಂಪ್ರಾಪರ್ ಪೋಸ್ಚರ್, ಯಾವುದೇ ಒಂದು ಗೇರ್ಸ್ ಇಲ್ಲದೆ ಎತ್ತಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಸ್ಲಿಪ್ ಡಿಸ್ಕ್ ಆಗಬಹುದು. ಅದೇ ಥರ ಈ ಥರ ಒಂದು ಇಂಪ್ರಾಪರ್ ಎಕ್ಸಸೈಸ್ಲಿಂದನೂ ಕೂಡ ಅವ್ರಿಗೆ ಒಂದು ಸ್ಟ್ರೆಸ್ ಆಗಬಹುದು. ಯಾವುದೇ ಒಂದು ಜಾಯಿಂಟಲ್ಲಿ, ಪರ್ಟಿಕ್ಯುಲರ್ ಜಾಯಿಂಟಲ್ಲಿ ಸ್ಟ್ರೆಸ್ ಕಂಡು ಬರಬಹುದು. ಸೊ ಆ ಸ್ಟ್ರೆಸ್ ಕಂಡಾದ್ಮೇಲೂ ಕೂಡ ಡೆಫಿನೆಟ್ಲಿ ಅವ್ರಿಗೆ ಆರ್ಥರೈಟಿಸ್ ಕಂಡು ಬರುವಂಥ ಚಾನ್ಸಸ್ ನಾವು ಹೆಚ್ಚಾಗಿ ನಾವು ನೋಡಬಹುದು. ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್. ಈಗ ಚೇತನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ಏನ್ ಸಮಸ್ಯೆ ಇದೆ? ಬೆನ್ನಿಂದ ಕೆಳಗೆ ಮಧ್ಯದಲ್ಲಿ ಪೇನ್ ಬರುತ್ತೆ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಸರ್, ಹೇಳಿಪ್ಪ. ಅದೇ ಬೆನ್ನಿಂದ ಮಧ್ಯದ ಭಾಗದಲ್ಲಿ ಕೆಳಗಿಂದ ಮೇಲೆ ಮಧ್ಯದಲ್ಲಿ ಸ್ವಲ್ಪ ಪೇನ್ ಬರುತ್ತೆ. ಓಕೆ, ಎಷ್ಟು ದಿನದಿಂದ ಇದೆ ಈ ಸಮಸ್ಯೆ ನಿಮಗೆ? ಹಲೋ, ಎಷ್ಟು ದಿನದಿಂದ ಇದೆಯಪ್ಪ? 7 months ಆಯ್ತು. ಓಕೆ, ಎಕ್ಸ್ರೇ ಏನಾದರೂ ಮಾಡಿಸಿದ್ದೀರಾ? ಏನು ಮಾಡ್ತಿಲ್ಲ ಸರ್. ಹೇಗೆ ಶುರು ಆಯ್ತಪ್ಪ ಇದು? ಏನಂತ ಗೊತ್ತಿಲ್ಲ ಸರ್, ಬಗ್ಗಿರೋ ಟೈಮ್ ಬರುತ್ತೆ, ಅವಾಗ ಒಂದ್ ಟೈಮ್ ಇರೋಲ್ಲ, ಒಂದ್ ಟೈಮ್ ಇರುತ್ತೆ ಬರುತ್ತೆ. ಓಕೆ, ಏನು ಕೆಲಸ ಮಾಡ್ತೀರಾ ತಾವು? ಏನು ಮಾಡೋದು, ಹೊಲದ ಹತ್ರ ಕೆಲಸ ಮಾಡ್ತಾರೆ. ಓಕೆ, ನೋಡಿಪ್ಪ, ಒಂದು ಈ ಥರ ಮೂಳೆ ಮಧ್ಯ ನೋವು ಬರ್ತಿದ್ರೆ ಏನಕ್ಕೆ ಬರ್ತಿದೆ ಫಸ್ಟ್ ನಾವು ಅದನ್ನು ನೋಡಬೇಕಾಗುತ್ತೆ. ಈಗ ನೀವು ಹೊಲದಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ. ಸೊ ಬಹುಶಃ ಬಗ್ಗಿ ಭಾರ ಎತ್ತದಲ್ಲೂ ಕೂಡ ಈ ಥರ ನೋವು ಕಂಡು ಬರಬಹುದು. ಸೊ ಇದರಲ್ಲಿ 2 ವಿಧ ಇದೆ. ಒಂದು ಬರೀ ನಿಮ್ಮ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಅಂದರೆ ಮೂಳೆಗೆ ಏನು ಒಂದು ಪೌಷ್ಟಿಕ ಆಹಾರ ಬೇಕಿರುತ್ತೋ ಅದರಲ್ಲಿ ಕೊರತೆ ಆದಾಗ ಕೂಡ ಈ ಥರ ನಿಮಗೆ ನೋವು ಬರಬಹುದು. ಅದು ಕೂಡ ಈ ಥರ ನೋವು ಬರುತ್ತೆ ಹೋಗುತ್ತೆ ಆ ಥರ ಆಗಬಹುದು. ಅದ್ರ ಜೊತೆ ಕೆಲಸ ಹೆಚ್ಚಾಗಿ ಮಾಡಿದಾಗ ನೋವು ಕಂಡು ಬರಬಹುದು. ಸೊ ಇದಕ್ಕೆ ನನ್ನ ಪ್ರಕಾರ ನೀವೇನು ಮಾಡಿ ಅಂದರೆ, ಒಂದು 15-20 ದಿವಸ ಹೆಚ್ಚಾಗಿ ಹಾಲು ಯೂಸ್ ಮಾಡಿ, ನೀವು ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿರೋದು ಮೊಟ್ಟೆ ಯೂಸ್ ಮಾಡಿ, ಗ್ರ್ಯಾಜುಲಿ ಒಂದು 20 ದಿನ ಸಮಯದಲ್ಲಿ ಈ ಒಂದು ನೋವು ಕಡಿಮೆ ಆಗಬೇಕು. ಸೊ ಒಂದು ವೇಳೆ ನೀವು ಇದು ಮಾಡೋ ಕೂಡ ಕಡಿಮೆ ಆಗಲಿಲ್ಲ ಅಂದರೆ ಒಂದು ಬೆನ್ನಿನ ಒಂದು ಎಕ್ಸ್ರೇ ಮಾಡಿಸ್ಕೊಳ್ಳಿಪ್ಪ. ಅದ್ರ ಜೊತೆ ಒಂದು ರಕ್ತದ ಪರೀಕ್ಷೆ ಬರುತ್ತೆ. ಸೊ ಆ ರಕ್ತದ ಪರೀಕ್ಷೆ ಮಾಡಿಸ್ಕೊಳ್ಳಿ. ಆಗ ಅದಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ ಆಗ ಅದ್ರ ಮೇಲೆ ನಾವು ಕರೆಕ್ಟಾಗಿ ಒಂದು ಹೋಮಿಯೋಪತಿ ಔಷಧಿ ಯೂಸ್ ಮಾಡಿದ್ರೆ ಆಗ ನಿಮ್ಗೆ ಅನುಕೂಲ ಆಗತ್ತಪ್ಪ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ರಾಜೇಂದ್ರ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಏನ್ ಸಮಸ್ಯೆ ಇದೆ? ಅದೇ ಲೆಫ್ಟ್ ಮುಂದೆ ನಡ್ಕೊಂಡೆ ಹೋಗ್ಬೇಕಾದ್ರೆ ಎಲ್ಲಾರು ಅಲ್ಲ ಸಿಗಿದ್ರೆ ಸಡನ್ ಆಗಿ ತುಂಬಾ ನೋವಾಗುತ್ತೆ ಮೇಡಮ್ ಅವರೇ. ಡಾಕ್ಟರ್ ಇದ್ದಾರೆ ರಾಜೇಂದ್ರ ಅವರೇ, ಮಾತಾಡಿ. ಓಕೆ, ಥ್ಯಾಂಕ್ ಯು. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್, ನನ್ನ ಹೆಸರು ರಾಜೇಂದ್ರ ಅಂತ, 56 ವರ್ಷ, 56 years. ಓಕೆ ಸರ್, ನಾನು ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಸರ್. KSRTC ಅಲ್ಲಿ ಕೆಲಸ ಮಾಡ್ತೀನಿ. ಸರಿ
ನಾನು ಆಲ್ ಇಂಡಿಯಾ ಲೆವೆಲ್ ಟ್ರಾನ್ಸ್ಪೋರ್ಟ್ ನಲ್ಲಿ ಫುಟ್ಬಾಲ್ ನಾನು ಸುಮಾರು ಒಂದು 35 ವರ್ಷ ಫುಟ್ಬಾಲ್ ಆಡಿ ಈಗಲೂ ಆಡ್ತಾ ಇದ್ದೀನಿ. ವೆರಿ ನೈಸ್. ಎಲ್ಲಾದ್ರೂ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲ ಏನಾದ್ರು ಸಕ್ಕಡ ಸಿಕ್ಕಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲೆಫ್ಟ್ ಮಂಡಿ ತುಂಬಾ ನೋವು ಬರುತ್ತೆ ಸರ್. ಓಕೆ. ಸರ್ ಆಮೇಲೆ ಕೂತಿದ್ದೆ ಇದ್ರೆ ಈ ಬಾಟಮ್ ಇಮ್ಡಿಯಲ್ಲಿ ನೋವು ಬರುತ್ತೆ ಸರ್. ಸರಿ ಸರ್. ಓಕೆ ಫೈನ್. ಎಕ್ಸ್ರೇ ಏನಾದರೂ ಮಾಡಿಸಿದ್ದೀರಪ್ಪ? ಏನಿಲ್ಲ ಸರ್. ಓಕೆ. ನೋಡಿ, ಜನರಲಿ ಈ ಥರ ಸ್ಪೋರ್ಟ್ಸ್ ಪ್ಲೇಯರ್ಸಲ್ಲಿ ಸೊ ಈ ಒಂದು ಆರ್ಥರೈಟಿಸ್ ಬರುವಂಥ ಓವರ್ ಅ ಪೀರಿಯಡ್ ಆಫ್ ಟೈಮ್ ಚಾನ್ಸಸ್ ಹೆಚ್ಚಿರುತ್ತೆ ಸರ್. ಸೊ ನೀವು ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಇದ್ದೀರಾ, ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಿದ್ದೀರಾ, ದಟ್ಸ್ ವೆರಿ ಟ್ರೂ, ಅದನ್ನು ನೀವು ಕಂಟಿನ್ಯೂ ಮಾಡಿ. ಬಟ್ ಈಗ ಏನಾಗ್ತಿದೆ ಅಂದರೆ ಈಗ ಅದರಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ. ಸೊ ಬಹುಶಃ ನ್ಯೂಟ್ರಿಷನ್ ಇರಬಹುದು, ಇಲ್ಲ ಅದಕ್ಕೆ ಸಂಬಂಧಪಟ್ಟ ಸರ್ಟನ್ ಎಕ್ಸಸೈಸ್ ಇರುತ್ತೆ. ಅಂದರೆ ಮಂಡಿಗೆ ಸಂಬಂಧಪಟ್ಟ ಸರ್ಟನ್ ಎಕ್ಸಸೈಸ್, ಅಲ್ಲಿ ಕ್ವಾಡ್ರಿಸಿಪ್ಸ್ ಮಸಲ್ಸ್ ಅಂತ ಇರುತ್ತೆ. ಸೊ ಆ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಸರ್ಟನ್ ಎಕ್ಸಸೈಸ್ ಇರುತ್ತೆ. ಸೊ ಆ ಎಕ್ಸಸೈಸ್ ನೀವು ರೆಗ್ಯುಲರಾಗಿ ಮಾಡಿ, ಆಗ ಗ್ರ್ಯಾಜುಯಲಿ ನಿಮ್ಮ ಸಮಸ್ಯೆ ಸರಿ ಹೋಗುತ್ತೆ. ವಿತ್ ದಟ್ ನನ್ನ ಪ್ರಕಾರ ಒಂದು ಎಕ್ಸ್ರೇನೂ ಕೂಡ ಮಾಡಿಸ್ಕೊಳ್ಳಿ. ಸೊ ಎಕ್ಸ್ರೇಲಿ ಏನಾದರೂ ಚೇಂಜಸ್ ಸ್ಟಾರ್ಟ್ ಆಗಿದ್ರೆ, ಆಸ್ಟಿಯೋಆರ್ಥರೈಟಿಕ್ ಚೇಂಜಸ್ ಸ್ಟಾರ್ಟ್ ಆಗಿದ್ರೆ, ನೀವು ಈಗಲೇ ಒಂದು ಒಳ್ಳೆಯ ಔಷಧಿ ತೊಗೊಂಡ್ರೆ, ಅದ್ರ ಜೊತೆ ನೀವು ಕರೆಕ್ಟಾಗಿ ಎಕ್ಸಸೈಸ್ ಮತ್ತು ಡಯಟನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಫ್ಯೂಚರಲ್ಲಿ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಮತ್ತೆ ನೀವು ಇನ್ನಷ್ಟು ಫುಟ್ಬಾಲ್ ಆಡೋ ಥರ ನೀವು ನೋಡ್ಕೊಳ್ಬಹುದು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ರಾಜೇಶನ್ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ, ಹೇಳಿ, ಏನು ಸಮಸ್ಯೆ ಇದೆ? ಕತ್ತು ನೋವಿದೆ ಮೇಡಮ್. ಎಷ್ಟು ದಿನದಿಂದ ಇದೆ? ನಮ್ಗೆ ಒಂದು 2 ವರ್ಷದಿಂದ ಇದೆ ಮೇಡಮ್. ಅದು ನಾವು ಹೊರಗಡೆ ಎಲ್ಲ ತೋರಿಸಿದೆ, ಕಮ್ಮಿ ಆಗಿಲ್ಲ. ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ? ಟ್ರೀಟ್ಮೆಂಟ್ ನಾವು ಇಂಗ್ಲೀಷ್ ಮೆಡಿಸಿನ್ ತಗೊಂಡಿದ್ದೆ ಮೇಡಮ್, ಕಮ್ಮಿ ಆಗಿಲ್ಲ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಕೊಡಿ. ಹಲೋ, ನಮಸ್ಕಾರ ಸರ್. ನಮಸ್ತೆಪ್ಪ ಸರ್, ನಾವು ಗಾರೆ ಕೆಲಸ ಮಾಡೋದ್ರ, ನಮಗೆ 2 ವರ್ಷದಿಂದ ಕುತ್ತಿಗೆ ನೋವು, ಮಂಡಿ ಈ ಕಡೆ ಹಿಂದ್ಗಡೆ ಬಲ್ಲ ಕಡೆ ಬೆನ್ನು, ಕುತ್ತಿಗೆ ಮಂಡಿ ಎಲ್ಲ ನೋವು ಸರ್. ಸರಿಪ್ಪ. ಓಕೆ. ಹಾಗಾಗಿ ಸರ್ ನಾನು ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತಗೊಂಡೆ ಹೋಗಿಲ್ಲ. ಹಾಗಾಗಿ ಆಯುರ್ವೇದಿಕ್ ಅಲ್ಲಿ ಹಿಂದೆ ಕುತ್ತಿಗೆಗೆ ಹಿಟ್ಟೆಲ್ಲ ಕಟ್ಟಿ ಎಲ್ಲ ಇದೆಲ್ಲ ಮಸಾಜ್ ಎಲ್ಲ ಮಾಡ್ತಿದ್ದೆ. ಸರಿಪ್ಪ. ಹಾಗಾಗಿ ಕಮ್ಮಿ ಆಗಿಲ್ಲ ಸರ್, ಅದಕ್ಕೆ ಒಂದು ಫೋನ್ ಮಾಡಿದ್ದೆ ಸರ್. ಏನು ಪರಿಹಾರ ಏನು? ನೋಡಿಪ್ಪ, ಒಂದು ನೋವು ಏನಕ್ಕೆ ಬರ್ತಿದೆ ಫಸ್ಟ್ ನಾವು ಅದನ್ನು ಕಂಡುಹಿಡಿಬೇಕಾಗತ್ತೆ. ಸೊ ಅದ್ರ ಮೇಲೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಈಗ ಒಂದು ವೇಳೆ ಮೂಳೆಯಲ್ಲಿ ನೋವು ಶುರುವಾಗಿದ್ದರೆ, ಮೂಳೆಯಲ್ಲಿ ಏನಾದರೂ ಒಂದು ಪೆಥಾಲಜಿ ಸ್ಟಾರ್ಟ್ ಆಗಿದ್ದರೆ, ಈಗ ಕುತ್ತಿಗೆ ನೋವು, ಮೂಳೆ ಮಧ್ಯೆ ಸ್ಪೇಸ್ ಇರುತ್ತೆ, ಆ ಸ್ಪೇಸ್ ಏನಾದರೂ ಕಡಿಮೆ ಆಗಿದ್ದರೆ, ನರ ಒತ್ಕೊಳ್ತಿದ್ರೆ ಈ ಥರ ನೋವು ಕಂಡುಬರಬಹುದು. ಸೊ ಇದಕ್ಕೆ ನೀವು ಎಷ್ಟೇ ಆಚೆಯಿಂದ ನೀವು ಮಸಾಜ್ ಮಾಡಿದ್ರೆ ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು, ಆದರೆ ಅದು ಪೂರ್ತಿ ಹೋಗೋದಿಲ್ಲಪ್ಪ. ಸೊ ಅದಕ್ಕೆ ಒಂದು ಎಕ್ಸ್ರೇ ಮಾಡಿಸಿ, ಒಂದು ಕುತ್ತಿಗೆದು ಒಂದು ಎಕ್ಸ್ರೇ ಮಾಡಿಸಿ, ಅದ್ರ ಜೊತೆ ಒಂದು ರಕ್ತದ ಪರೀಕ್ಷೆ ಬರುತ್ತಪ್ಪ, ಸಿಂಪಲ್ ರಕ್ತದ ಪರೀಕ್ಷೆ ಬರುತ್ತೆ. ಸೊ ಅದನ್ನು ಮಾಡಿಸ್ಕೊಳ್ಳಿ. ಸೊ ಅದ್ರ ಮೇಲೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ, ಹೋಮಿಯೋಪತಿ ಔಷಧಿಯಲ್ಲಿ ನಾವು ಯಾವುದೇ ಥರ ಪೇನ್ ಕಿಲ್ಲರ್ ಕೊಡೋದಿಲ್ಲ, ಬೇರೆ ಥರದ ಒಂದು ಔಷಧಿ ಕೊಡ್ತೀರಿ. ಸೊ ಔಷಧಿ ನೀವು ಯೂಸ್ ಮಾಡಿದ್ರೆ ಗ್ರ್ಯಾಜುಯಲಿ ನಿಮ್ಮ ಸಮಸ್ಯೆ ಸರಿ ಹೋಗುತ್ತೆ. ಸೊ ಅದ್ರ ಜೊತೆ ನೀವು ಸಿಂಪಲ್ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಳ್ಳಿಪ್ಪ. ಕುತ್ತಿಗೆಯ ಒಂದು ಎಕ್ಸಸೈಸ್ ಇರಬಹುದು, ಇಲ್ಲ ನಿಮ್ಮೂರಲ್ಲಿ ಯಾರಾದರೂ ಒಳ್ಳೆ ಫಿಸಿಯೋಥೆರಪಿಸ್ಟ್ ಇದ್ದರೆ ಅವರು ನಿಮಗೆ ಸರ್ಟನ್ ಎಕ್ಸಸೈಸ್ ಹೇಳ್ಕೊಡ್ತಾರೆ. ಸೊ ಅದನ್ನು ಮಾಡ್ತಾ ನೀವು ಮತ್ತೆ ನಿಮ್ಮ ಕೆಲಸದಲ್ಲಿ ಕೆಲಸದಲ್ಲೇ ನೀವು ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಏನೂ ತೊಂದರೆ ಇರೋದಿಲ್ಲ. ಬಟ್ ಎಕ್ಸಸೈಸ್ ಮಾತ್ರ ಒಂದು ವೇಳೆ ನೋವು ಕಡಿಮೆ ಆದಮೇಲೂ ಕೂಡ ನೀವು ಎಕ್ಸಸೈಸ್ನ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ, ಎಕ್ಸಸೈಸ್ನ ರೆಗ್ಯುಲರಾಗಿ ಕಂಟಿನ್ಯೂ ಮಾಡ್ತಾ ಹೋಗಿಪ್ಪ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಡಾಕ್ಟರ್, ಇನ್ನು ಈ ಸ್ಪೋರ್ಟ್ಸ್ ಫೀಲ್ಡಲ್ಲಿರೋರಿಗೆ ಅಥವಾ ಈ ಆಟಗಾರರಿಗೆ ಈ ಕೀಲು ನೋವು, ಬೆನ್ನು ನೋವು, ಈ ಥರ ಮಸಲ್ಸ್ ಪೇನ್ಸ್ ಎಲ್ಲ ಬರ್ತಾ ಇರುತ್ತೆ. ಈ ಆರ್ಥರೈಟಿಸ್ಗೂ ಈ ತುಂಬ ಅತಿಯಾಗಿ ಆಟ ಆಡೋದಕ್ಕೂ ಸಂಬಂಧ ಇದೆಯಾ? ಡೆಫಿನೆಟ್ಲಿ ಎಸ್. ಏನಾಗುತ್ತೆ ಅಂದರೆ ಒಂದು ಸ್ಪೋರ್ಟ್ಸ್ ಇಂಜುರಿಯಲ್ಲಿ ಒಂದು ಮಸಲ್ ಪೇನು ಕೂಡ ಕಂಡುಬರಬಹುದು. ಸೊ ಈ ಮಸಲ್ ಪೇನ್ ಬಂದಾಗ ಸಾಮಾನ್ಯವಾಗಿ ಇದಕ್ಕೆ ಹ್ಯಾಮ್ಸ್ಟ್ರಿಂಗ್ ಅಂತ ಹೇಳ್ತೀರಿ ನೀವು, ಇಲ್ಲ ಸ್ಪ್ರೇನ್ ಅಂತ ಹೇಳ್ತೀರಿ. ಸೊ ಸ್ಟ್ರೆಚ್ ಜಾಸ್ತಿ ಮಾಡಿದಾಗ, ಎಕ್ಸರ್ಟ್ ಜಾಸ್ತಿ ಮಾಡಿದಾಗ ಮಸಲ್ಸಲ್ಲಿ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗೋ ಒಂದು ಕೆಪಾಸಿಟಿ ಇರುತ್ತೆ. ಸೊ ಇದಾಗೋಕ್ಕೆ ಒಂದು ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇರುತ್ತೆ. ಸೊ ಒಂದು ವೇಳೆ ಈ ಸ್ಟ್ರೆಸ್ಲಿಂದ ಇಂಬ್ಯಾಲೆನ್ಸ್ ಆದಾಗ ಈ ಸಮಸ್ಯೆ ಕಂಡುಬರಬಹುದು. ಇನ್ನೊಂದು ತುಂಬ ಜಾಸ್ತಿ ಎಕ್ಸರ್ಟ್ ಮಾಡಿದಾಗ ಮೂಳೆಗೆ ಹಿಡ್ಕೊಳೋಕ್ಕೆ ಸರ್ಟನ್ ಬ್ಯಾಂಡ್ಸ್ ಇರುತ್ತೆ, ಅದಕ್ಕೆ ನಾವು ಟೆಂಡಾನ್ ಅಂತ ಹೇಳ್ತೀರಿ. ಸೊ ಒಂದು ವೇಳೆ ಈ ಟೆಂಡಾನ್ ಇಲ್ಲ ಲಿಗಮೆಂಟ್ ಬ್ರೇಕ್ ಆಗಬಹುದು. ಸೊ ಹೆಚ್ಚಾಗಿ ನಾವು ಮಂಡಿಯಲ್ಲಿ ನೋಡ್ತೀರಿ, ಸ್ಪೋರ್ಟ್ಸ್ ಪ್ಲೇಯರ್ಸಲ್ಲಿ, ಕ್ರಿಕೆಟ್ ಆಡೋರಲ್ಲಿ ಶೋಲ್ಡರ್ ಜಾಯಿಂಟ್ ಪೇನ್ ನಾವು ನೋಡ್ತೀರಿ. ಸೊ ಇದು ಒಂದು ಆಗಬಹುದು. ಸೊ ಅದೇ ಥರ ಹೆಚ್ಚಾಗಿ ಸ್ಟ್ರೆಸ್ ಆಗ್ತಾ ಇದ್ದಾಗ, ಅದ್ರ ಜೊತೆ ಒಂದು ವೇಳೆ ಅವರು ಸರ್ಟನ್ ಎಕ್ಸಸೈಸ್ ಕರೆಕ್ಟಾಗಿ ಫಾಲೋ ಮಾಡ್ತಿಲ್ದಿದ್ರೆ, ಅವರ ನ್ಯೂಟ್ರಿಷನಲ್ ಡಯಟ್ ಅವರು ಕರೆಕ್ಟಾಗಿ ತೊಗೊಳ್ತಿರ್ಲಿಲ್ಲ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಡೆಫಿನೆಟ್ಲಿ ಅವ್ರಿಗೆ ಆರ್ಥರೈಟಿಸು ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೇ ಥರ ಈಗ ನಾವು ಹೆಚ್ಚಾಗಿ ನಿಂತಿರೋರಲ್ಲಿ, ಇಲ್ಲ ಹೆಚ್ಚಾಗಿ ಮಾರ್ಚ್ ಫಾಸ್ಟ್ ಮಾಡೋರಲ್ಲಿ, ನಾವು ಮಿಲ್ಟ್ರಿ ಪರ್ಸ್ನಲ್ಸಲ್ಲಿ ಇಲ್ಲ ಪೊಲೀಸ್ ಪರ್ಸ್ನಲ್ಸಲ್ಲಿ ಕೂಡ ನಾವು
ನಾವು ಹಿಮ್ಮಡಿ ನೋವು ನಾವು ಹೆಚ್ಚಾಗಿ ನೋಡ್ತೀರಿ. ಇದಕ್ಕೆ ನಾವು ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂತ ಹೇಳ್ತೀರಿ. ಅಂದರೆ ಹೆಚ್ಚಾಗಿ ಅವರು ಪ್ರೆಷರ್ ಅದ್ರ ಮೇಲೆ ಹಿಮ್ಮಡಿ ಮೇಲೆ ಹಾಕ್ತಿರ್ತಾರೆ, ಮಾರ್ಚ್ ಮಾಡ್ತಾರೆ. ಸೊ ಸಲ್ಯೂಟ್ ಮಾಡುವಾಗಲೂ ಕೂಡ ಬಾಡಿ ವೇಟ್ ಅದ್ರ ಮೇಲೆ ಹಾಕ್ತಾರೆ. ಸೊ ಇದರಿಂದ ಹಿಮ್ಮಡಿ ನೋವು ಕಂಡು ಬರಬಹುದು. ಸೊ ಇದಕ್ಕೆ ನಾವು ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂತಲೂ ನಾವು ಹೇಳ್ತೀರಿ. ಓಕೆ ಡಾಕ್ಟರ್, ಇನ್ನು ಈ ರುಮಾಟೈಡ್ ಆರ್ಥರೈಟಿಸ್ ಇರೋರು ಇಂಗ್ಲೀಷ್ ಮೆಡಿಸನ್ನ ತಗೊತಾ ಇರ್ತಾರೆ. ಅವರು ಇದಕ್ಕಿದಂಗೆ ನಮಗೆ ಹೋಮಿಯೋಪತಿಕ್ ಬರಬೇಕು ಅನಿಸಿ ಅವ್ರು ಬಂದಾಗ ಅವರಿಗೆ ಹಳೆ ರಿಪೋರ್ಟ್ಸನ್ನೇ ನೋಡಿ ನೀವು ಸ್ಕ್ರೀನಿಂಗ್ ಮಾಡಿ ಟ್ರೀಟ್ಮೆಂಟನ್ನು ಕೊಡ್ತಿರೋ ಅಥವಾ ಹೋಮಿಯೋಪತಿಯಲ್ಲಿ ವಿಶೇಷವಾದಂತಹ ಯಾವುದಾದ್ರು ಸ್ಕ್ರೀನಿಂಗ್ ಇದೆಯಾ ಡಾಕ್ಟರ್? ನೋಡಿ, ಜನರಲಿ ಒಂದು ಲ್ಯಾಬ್ ಇನ್ವೆಸ್ಟಿಗೇಷನ್ ಏನಿದೆಯೋ ಇದು ಕಾಯಿಲೆ ಏನಾಗಿದೆ, ಯಾವ ಸ್ಟೇಜಲ್ಲಿದೆ ಅದನ್ನು ನಾವು ನೋಡೋಕ್ಕೆ ಒಂದು ಬ್ಲಡ್ ಟೆಸ್ಟನ್ನು ನಾವು ಮಾಡ್ತೀರಿ. ಸೊ ಯಾರಾದರೂ ಒಬ್ಬರು ಒಂದು 6 ತಿಂಗಳು ಒಳಗಡೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಡೆಫಿನೆಟ್ಲಿ ಅದರಲ್ಲಿ ಅಷ್ಟೊಂದು ವೇರಿಯೇಷನ್ಸ್ ಇರೋದಿಲ್ಲ. ಬಟ್ ಅವರು ಸಾಕಷ್ಟು ವರ್ಷದಿಂದ ಮಾಡಿಸಿರಲಿಲ್ಲ ಅಂದರೆ ಒಂದು ಫ್ರೆಶ್ ಇನ್ವೆಸ್ಟಿಗೇಷನ್ ಸಹ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ದಟ್ ಹೋಮಿಯೋಪತಿಯಲ್ಲಿ ನಾವೇನು ಮಾಡ್ತೀರಿ ಅಂದರೆ ಒಂದು ಇಂಡಿವಿಜುವಲೈಸೇಷನ್ ಮೆಥಡ್ ಅಂತ ನಾವು ಹೇಳ್ತೀರಿ. ಅಂದರೆ ಬಹುಶಃ 10 ಜನ ಪೇಷಂಟ್ಸ್ ರುಮೆಟೈಡ್ ಆರ್ಥರೈಟಿಸ್ ಅವರಿದ್ದಾಗ 10 ಜನಕ್ಕೂ ಔಷಧಿ ಬೇರೆ ಬೇರೆ ಥರ ಇರುತ್ತೆ, ಒಂದೇ ಔಷಧಿ ಇರೋದಿಲ್ಲ. ಸೊ ಅದರಲ್ಲಿ ಹೋಮಿಯೋಪತಿಯಲ್ಲಿ ಒಂದು ರುಮೆಟೈಡ್ ಆರ್ಥರೈಟಿಸ್ ಕೇಸ್ನ ನಾವು 3 ಸ್ಟೇಜಸಲ್ಲಿ ನಾವು ಡಿವೈಡ್ ಮಾಡ್ತೀರಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್. ಸೊ ಫಸ್ಟ್ ಸ್ಟೇಜ್ ಜನರಲಿ 6 to 8 months ಆಗಿರುತ್ತೆ ಸ್ಟಾರ್ಟ್ ಆಗಿ. ಅದರ ಜೊತೆ ಇದರಲ್ಲಿ ಪಾಲಿ ಆರ್ಥರೈಟಿಸ್ ಇರಬಹುದು. ಸೊ ಸೆಕೆಂಡ್ ಸ್ಟೇಜಲ್ಲಿ ಇದು ಸ್ಟಾರ್ಟ್ ಆಗಿ 1 ವರ್ಷದಿಂದ 5-6 ವರ್ಷ ಆಗಿರಬಹುದು. ಇದರಲ್ಲಿ ಮಿನಿಮಲ್ ಡಿಫಾರ್ಮಿಟಿ ಇರುತ್ತೆ, ಕೈ ಕಾಲಲ್ಲಿ ಊತ ಕಂಡು ಬರುತ್ತೆ, ಮಿನಿಮಲ್ ಡಿಫಾರ್ಮಿಟಿ ಇರುತ್ತೆ. ಸೊ ಒಂದು ಥರ್ಡ್ ಸ್ಟೇಜ್, ಸೊ ಈ ಸ್ಟೇಜಲ್ಲಿ ಏನಿರುತ್ತೆ ಅಂದರೆ ಸಿವಿಯರ್ ಡಿಫಾರ್ಮಿಟಿ ಇರುತ್ತೆ. ಅಂದರೆ ಕೈ ತುಂಬ ಸೊಟ್ಟಾಗ್ಬಿಟ್ಟಿರುತ್ತೆ, ಕೈ ಮರ್ಚಕ್ಕಾಗೋದಿಲ್ಲ, ಕೈ ಎತ್ತೋಳಕ್ಕಾಗೋದಿಲ್ಲ. ಸೊ ಅದರ ಜೊತೆ ಬೇರೆ ನಮ್ಮ ದೇಹದ ಆರ್ಗನ್ಸು ಕೂಡ ಎಫೆಕ್ಟ್ ಆಗಿರುತ್ತೆ. ಚರ್ಮ ಎಫೆಕ್ಟ್ ಆಗಿರಬಹುದು, ಇಲ್ಲ ಕಣ್ಣು ಎಫೆಕ್ಟ್ ಆಗಿರಬಹುದು, ಹೃದಯ ಎಫೆಕ್ಟ್ ಆಗಿರಬಹುದು. ಸೊ ಇದಾದಾಗ ಆಗ ನಾವು ಥರ್ಡ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಈ ಥರ ನಾವು ಸ್ಟೇಜಸ್ನ ಕ್ಲಾಸಿಫೈ ಮಾಡಿ ಅದ್ರ ಮೇಲೆ ನಾವು ಹೋಮಿಯೋಪತಿ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ರುಮೆಟೈಡ್ ಆರ್ಥರೈಟಿಸ್ನ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಹೋಮಿಯೋಪತಿ ಮೆಡಿಸಿನ್ಸ್ನಲ್ಲಿ ನಾವು ಕಂಟ್ರೋಲ್ ಮಾಡಬಹುದು. ಓಕೆ ಡಾಕ್ಟರ್, ವೀಕ್ಷಕರನ್ನು ನೀವು ಕೂಡ ರುಮಟೈಡ್ ಆರ್ಥರೈಟಿಸ್ನಿಂದ ಬಳಲ್ತಾ ಇದ್ರೆ ಹೋಮಿಯೋಪತಿಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಉಮಾರ್ ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬಳ್ಳಾರಿ, ಬೆಳಗಾವಿ. ದೂರವಾಣಿ ಸಂಖ್ಯೆಗಳು 955000011133. ಮತ್ತೊಂದು ದೂರವಾಣಿ ಸಂಖ್ಯೆ 180010081212. ಡಾಕ್ಟರ್, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ರುಮಟೈಡ್ ಆರ್ಥರೈಟಿಸ್ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ, ಚಿಕಿತ್ಸಾ ವಿಧಾನಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಮೈ ಪ್ಲೇಷರ್. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರೋ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನು ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.